ಹಲೋ ಗೈಸ್, ವೆಲ್ಕಮ್ ಟು ಅಕ್ಷತಾ ಸಾಲಿಯನ್ ಯೂಟ್ಯೂಬ್ ಚಾನಲ್. ನಾವಿವಾಗ ಫ್ಲೈಟಿಂದ ಇಳಿದು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ನಾವು ಓಂ ಸಾಯಿರಾಮ್ ಟೂರ್ಸ್ ಅವರ ಪ್ಯಾಕೇಜ್ ಮೂಲಕ ಬಂದಿರೋದು. ನಾವು ಹೋಗ್ತಾ ಇರೋದು ಅಯೋಧ್ಯ. ಇಲ್ಲಿಂದ 120 ಕಿಲೋಮೀಟರ್ ಇದೆ. ಟೋಟಲ್ ನಿಮ್ಗೆ 3 ಅವರ್ ಜರ್ನಿ. 1 ಅವರ್ ಎಕ್ಸ್ಟ್ರಾನೇ ಬೇಕು, ಯಾಕಂದ್ರೆ ತುಂಬಾ ಸಿಟಿ ಇದೆ. ಇವಾಗ ಸಿಟಿಯಿಂದ ಒಳಗಡೆ ಪಾಸ್ ಆಗಬೇಕಾಗುತ್ತೆ ನಾವು. ಅದಾದ್ಮೇಲೆ ಫುಲ್ ಹೈವೇನೆ. ಹೋದ ತಕ್ಷಣ ರೂಮ್ ಕೊಡ್ತೀನಿ, ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡ್ಕೊಂಡು ಒಂದು ಟೈಮಿಂಗ್ಸ್ ಹೇಳ್ತೀನಿ. ಆ ಟೈಮಿಂಗ್ಸ್ ಅಲ್ಲಿ ಕೆಳಗಡೆ ಬರಬೇಕು. ಇವತ್ತು ಅಯೋಧ್ಯೆ ಶ್ರೀರಾಮಚಂದ್ರನ ದರ್ಶನ ಇರುತ್ತೆ. ಇವತ್ತೇ ಸಾಯಂಕಾಲ ದರ್ಶನ ಆಗುತ್ತೆ. ಯಾಕಂದ್ರೆ ಆಗಲ್ಲ ಸರ್, ಮಧ್ಯಾಹ್ನ ಇವಾಗ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿದೆ. ಓಕೆ ಗೈಸ್, ನಾವಿವಾಗ ಲಕ್ನೋ ರೀಚ್ ಆಗಿ ಫ್ಲೈಟಿಂದ ಇಳಿದುವಾಗ ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಇವರದ್ದೇ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ರೂಮ್ ಕಡೆ ಹೊರಟಿದ್ದೇವೆ. ರೂಮಿಗೆ ಬ್ರೇಕ್ಫಾಸ್ಟ್ ಎಲ್ಲ ಎಂತೆಲ್ಲ ಇತ್ತಾ? ಬ್ರೇಕ್ಫಾಸ್ಟಲ್ಲಿ ಕೇಸರಿ ಭಾತ್, ಉಪ್ಪಿಟ್ಟು, ಚಟ್ನಿ ಮತ್ತು ಮಾಜಾ, ಕೋಲ್ಡ್ ಡ್ರಿಂಕ್ಸ್ ಮತ್ತು ಟೀ ಒಳ್ಳೆ ಇತ್ತು. ಇವಾಗ ರೂಮ್ ಕಡೆ ಹೊರಟಿದ್ದೇವೆ. ರೂಮಿಗೆ ಹೋದ್ಮೇಲೆ ಆಮೇಲೆ ಸಿಗ್ತೇನೆ. ಓಕೆ ಗೈಸ್, ನಾವಿವಾಗ ರಾಮನನ್ನ ನೋಡಲಿಕ್ಕೆ ಹೊರಟಿದ್ದೇವೆ. ನಾನಿವತ್ತು ಸ್ಯಾರಿ ವೇರ್ ಮಾಡಿದ್ದೇನೆ. ಗೈಸ್, ಇವಾಗ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮುಗಿಸ್ಕೊಂಡು ಚಾ ತಿಂಡಿ ಎಲ್ಲ ಆಗಿ ಇವಾಗ ಅಯೋಧ್ಯೆ ಕಡೆ ಹೊರಟಿದ್ದೇವೆ, ರಾಮ ಮಂದಿರಕ್ಕೆ. ಸೊ ನಾನು ಸಾರಿ ವೇರ್ ಮಾಡಿದ್ದೇನೆ. ನಮಗೆ ಐ ಡಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಹ್ಯಾಟ್ ಕೊಟ್ಟಿದ್ದಾರೆ, ಪಿಂಕ್ ತೋರಿಸು. ಅಮ್ಮ ನೋಡಿ ಹಾಕ್ಕೊಂಡಿದ್ದಾರೆ. ಓಕೆ, ಅಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಫುಲ್ ಅರ್ಜೆಂಟಲ್ಲಿ ಹೊರಟದ್ದು. ಸೊ ಇವಾಗ ರಾಮ ಮಂದಿರದಲ್ಲಿ ಸಿಗ್ತೇನೆ. ನಮ್ಮ ಮೊದಲನೇ ದಿನದ ಯಾತ್ರೆ ಇವಾಗ ಶುರು ಆಗಿದೆ. ರಾಮ ಮಂದಿರವರೆಗೆ ಬಸ್ ಹೋಗಲ್ಲ, ಸೊ ನಾವು ಆಟೋದಲ್ಲಿ ಹೋಗಬೇಕಾಗ್ತದೆ. ಸೊ ಅರ್ಧ ದಾರಿ ತನಕ ನಾವು ಬಸ್ಸಲ್ಲಿ ಬಂದು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೇವೆ. ನಾವಿವತ್ತು ರಾಮ ಜನ್ಮಭೂಮಿಯಲ್ಲಿ ನಿಂತಿದ್ದೀವಿ. ಶ್ರೀರಾಮ ಅವತಾರದ ಪ್ರಾರಂಭ ಸ್ಥಳ. ನಾವೆಲ್ಲರೂ ಈ ಕಡೆ ನೋಡ್ಬೋದು, ಸರಯೂ ನದಿ ಇದೆ. ಇವಳನ್ನ ಸರಜು ನದಿ ಅಂತಲೂ ಕರೀತಾರೆ. ಈಕೆ ಉತ್ತರಾಖಂಡದಲ್ಲಿ ಹುಡ್ತಾಳೆ. ಉತ್ತರಾಖಂಡದಿಂದ ಇಲ್ಲಿವರೆಗೂ ಹರಿದು ಬರ್ತಾಳೆ. ಈಕೆ ಮುಂದೆ ಗಗರ ಅನ್ನೋ ನದಿಯ ಜೊತೆ ಸಂಗಮವಾಗಿ ಮುಂದೆ ಸಮುದ್ರವನ್ನು ಸೇರ್ತಾಳೆ. ಶ್ರೀರಾಮ ಅವತಾರ ಏನಿದೆಯೋ, ಈ ರಾಮಾವತಾರ ಇದೇ ಜಾಗದಲ್ಲಿ ಸಮಾಪ್ತಿಯಾಗುತ್ತೆ. ಶ್ರೀರಾಮ ತನ್ನನ್ನು ತಾನು ಸರಯೂ ನದಿಯಲ್ಲಿ ವಿಲೀನಗೊಳಿಸ್ಕೊತಾನೆ. ಇಂತಹ ಪುಣ್ಯ ಸರಯೂ ನದಿಯಲ್ಲಿ ನಾವು ಸಹ ಪ್ರೋಕ್ಷಣೆ ಮಾಡಿಕೊಂಡು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾವಿವಾಗ ಬಂದಿರೋದು ಅಯೋಧ್ಯೆಯಲ್ಲಿರುವ ಜಾನಕಿ ಘಾಟ್ ಬಡಸ್ಥಾನ್ ಅಂತ. ಇಲ್ಲಿ ಶ್ರೀರಾಮ ದರ್ಬಾರ್ ಇದೆ. ಆಮೇಲೆ ರಾಮ ಅಯೋಧ್ಯೆಗೆ ಸೀತಾ ಸಮೇತ ಬಂದು ಈ ಜಾಗದಲ್ಲಿ ಪಟ್ಟಾಭಿಷೇಕನಾಗ್ತಾನೆ. ಗಂಡನಿಗೆ, ಹೆಣ್ಣು ತನ್ನ ಗಂಡನನ್ನ ಗಟ್ಟಿ ಭದ್ರವಾಗಿ ಇಟ್ಕೋಬೇಕು ಅಂದ್ರೆ ಅಡುಗೆ ಮೂಲಕ ಇಟ್ಕೋಬೇಕು. ಈ ವಿಷಯ ಲೋಕಮಾತೆ ಸೀತೆಗೂ ಗೊತ್ತಿತ್ತು. ನಾವಿವತ್ತು ಸೀತೆಯ ಅಡುಗೆ ಮನೆಯಲ್ಲಿ, ಇದು ಸೀತೆಯ ಅಡುಗೆ ಮನೆ. ಸೀತಾದೇವಿ ಶ್ರೀರಾಮಚಂದ್ರನಿಗೆ ಅಡುಗೆ ಮಾಡಿದಂತ ಜಾಗ ಅಷ್ಟೇ ಅಲ್ಲ, ಕಾಶಿಯಿಂದ ಅನ್ನಪೂರ್ಣಾದೇವಿ ಜಾಗಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು. ಅಂತ ಜಾಗ ಸೀತಾಕಾಂತ. ಆ್ಯಂಡ್ ಇಲ್ಲಿ ಏಜ್ ಆದವರಿಗೆ ಮತ್ತು ಯಾರಿಗೆಲ್ಲ ನಡಿಲಿಕ್ಕಾಗಲ್ಲ ಅವರಿಗೆಲ್ಲ ವೀಲ್ ಚೇರ್ ವ್ಯವಸ್ಥೆ ಇತ್ತು. ಅಂದರೆ ಅದಕ್ಕೆ ಪೇ ಮಾಡಬೇಕು. 250 ರುಪೀಸ್ ಪೇ ಮಾಡಿದರೆ ಅವರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ವೀಲ್ ಚೇರ್ ಮೂಲಕ. ನಾವಿವಾಗ ಬಂದಿರೋದು ಶ್ರೀ ಹನುಮಾನ್ ಘರ್ಹಿ ಹತ್ರ. ಗೈಸ್, ಇವತ್ತು ರಾಮನವಮಿ, ಹಾಗಾಗಿ ಇವತ್ತು ಫುಲ್ ರಶ್ ಇತ್ತು ಟೆಂಪಲಲ್ಲಿ.
ನೀವು ನೋಡ್ಬೋದು ಎಷ್ಟು ಜನ ಇದ್ದರು ಅಂದರೆ ಕಾಲು ಹಾಕಲಿಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು ಮಾತ್ರ. ಇವಾಗ ನಾವು ಬಂದ್ವಿ ದಶರಥ ಮಹಲ್ ಹತ್ರ. ಇದು ರಾಮನ ತಂದೆ ದಶರಥ ಅವರ ಅರಮನೆ ಅಂತ ಹೇಳ್ತಾರೆ. ಗೈಸ್, ಇದು ರಾಮ ಮಂದಿರದ್ದು ಹೊರಗಡೆ ಇರೋ ಪ್ಲೇಸ್. ನನಗೆ ಇಷ್ಟೇ ವಿಡಿಯೋ ಮಾಡಲಿಕ್ಕಾಗಿದ್ದು, ಯಾಕಂದರೆ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ. ಇವಾಗ ರೂಮಿಗೆ ಬಂದ್ವಿ, ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಆಯಿತು. ಗೈಸ್, ರಾಮ ಮಂದಿರ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಇರಲಿಲ್ಲ. ಮೊಬೈಲೆಲ್ಲ ಹೊರಗಡೆ ಲಾಕರಲ್ಲಿ ಇಟ್ಟು ಹೋಗಲಿಕ್ಕಿತ್ತು. ಸೊ ಯಾವುದು ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಒಳಗಡೆ. ಇಷ್ಟು ದಿನ ನಾವು ರಾಮನ ಸ್ಟ್ಯಾಚ್ಯೂವನ್ನು ಫೋಟೋದಲ್ಲಿ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ. ಇವಾಗ ಲೈವ್ ಆಗಿ ನೋಡಲಿಕ್ಕೆ ಸಿಕ್ತು. ಫುಲ್ಲು ಖುಷಿ ಆಯಿತು ನೋಡಿ ನಮಗೆ. ಎಂಚಂಡು ಒಂದು ರಾಮನ ಮಂದಿರ ಗೊತ್ಬೋದು. ಮಸ್ತ್ ಖುಷಿ ಗಮ್ಮತ್ತಾನು ಗಮ್ಮತ್ತಾಂಡು ರಾಮನ ಕಣ್ಣದ ಎದುರುಡ್ದು ಬೇರೆ ಸಿಕ್ಕಂಡು ಮಸ್ತ್ ಖುಷಿ. ಮತ್ತು ಇಲ್ಲಿದ್ದು ಟೂರ್ ಮ್ಯಾನೇಜರ್ ಇದ್ದಾರಲ್ಲ, ಇಬ್ಬರು ಇದ್ದಾರೆ ಟೂರ್ ಮ್ಯಾನೇಜರ್. ಅವರು ಕೂಡ ಒಳ್ಳೆ ಫ್ರೆಂಡ್ಲಿ ಇದ್ದರು, ಒಳ್ಳೆ ನಮಗೆ ಗೈಡ್ ಮಾಡ್ತಾಯಿದ್ರು. ಮತ್ತು ಅಯ್ಯಯ್ಯೋ ಪವರ್ ಆಫ್ ಆಯಿತು, ಈಗ ಬರ್ಬೋದು. ಓಕೆ, ಇವಾಗ ಕರೆಂಟ್ ಬಂತು. ಬೇರೆ ಅಂತ ಹೇಳ್ತಿದ್ದೆ, ಮತ್ತು ಇದು ಟೂರ್ ಮ್ಯಾನೇಜರ್ ಎಲ್ಲ ಒಳ್ಳೆ ಇದ್ದರು. ಮತ್ತು ಎಲ್ಲ ಪ್ಲೇಸ್ ಇದ್ದು ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಒಳ್ಳೆ ರೀತಿಯಲ್ಲಿ ಅರ್ಥ ಆಗೋ ಥರ. ಸೊ ತುಂಬ ಖುಷಿ ಆಯಿತು ನಮಗೆ. ಊಟ ಮಾತ್ರ ಸೂಪರ್ ಇತ್ತು. ಊಟ ಹೇಗಿತ್ತು? ಒಳ್ಳೆ ತುಂಬ ವೆರೈಟೀಸ್ ಇತ್ತು. ಮತ್ತು ಸ್ನ್ಯಾಕ್ಸ್ ಇತ್ತು ಈವ್ನಿಂಗ್. ಮತ್ತು ಮಧ್ಯಾಹ್ನ ಊಟ ಸಹ ಒಳ್ಳೆ ಇತ್ತು, ತಿಂಡಿ ಸಹ ಒಳ್ಳೆ ಇತ್ತು, ಎಲ್ಲ ಸಹ ಒಳ್ಳೆ ಇತ್ತು. ಯಾವುದು ಸಹ ಎಂತ ಯಾವುದು ಒಳ್ಳೆ ಇಲ್ಲ ಅಂತ ಯಾವುದೂ ಇಲ್ಲ, ಎಲ್ಲ ಸಹ ಒಳ್ಳೆ ಇತ್ತು ಫುಡ್ಡು. ಆ್ಯಂಡ್ ಇವಾಗ ನಂದು ರೂಮ್ ತೋರಿಸ್ತೆ ನಿಮಗೆ. ನೋಡಿ ಗೈಸ್, ರೂಮ್ ಸ್ವಲ್ಪ ಇದಾಗಿದೆ, ಗಜಿಬಿಜಿ ಆಗಿದೆ. ಇವಾಗಷ್ಟೇ ಬಂದು ಫ್ರೆಶ್ ಅಪ್ ಆಗಿದಷ್ಟೇ ನಾವು. ಇದು ವಾಶ್ರೂಮು, ಇಲ್ಲೊಂದು ಕಬೋರ್ಡ್ ಇದೆ, ಆಮೇಲೆ ಇದು ಮಿರರ್. ಒಳ್ಳೆ ಇದೆ, ರೂಮ್ ಸಹ ಒಳ್ಳೆ ಉಂಟಲ್ಲ. ಅಮ್ಮ ನೋಡಿ, ಅಮ್ಮನಿಗೆ ಚಳಿ ಆಗ್ತದಂತೆ, ಅದಕ್ಕೆ ಈ ಥರ ಎ ಸಿ ಹಾಕಿದಲ್ಲ, ಅದಕ್ಕೆ ಚಳಿ ಆಗ್ತದಂತೆ. ರೂಮ್ ಒಳ್ಳೆ ಉಂಟು. ಓಕೆ, ನಾಳೆ ನಮಗೆ ನಾಳೆ ನಮಗೆ ಪ್ರಯಾಗರಾಜ್ಗೆ ಹೋಗ್ಲಿಕ್ಕುಂಟು. ಬೆಳಿಗ್ಗೆ 8:30ಗೆ ಚೆಕ್ಔಟ್ ಇಲ್ಲಿಂದ. 7 ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಇರ್ತದೆ, 7:30 ಹಾಗೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನಾಳಿನ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.